ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಈ ಒಂದು ವ್ಲಾಗ್ ಬಂದು ನಮ್ಮ 10th ಆ್ಯನಿವರ್ಸರಿಯ ಸೆಲೆಬ್ರೇಷನ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಕಳೆದ ವ್ಲಾಗಲ್ಲಿ ನೀವು ನೋಡಿರ್ಬೋದು ನಮ್ಮ 10th ಆ್ಯನಿವರ್ಸರಿ ದಿನ ಹೇಗೆ ದಿನಚರಿ ಸ್ಟಾರ್ಟ್ ಆಯಿತು, ಹಾಗೆ ನಾವು ಯಾವ ಟೆಂಪಲ್ಗೆ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅದನ್ನೆಲ್ಲ ನೋಡಿರ್ತೀರ. ಟೆಂಪಲ್ಗೆ ಬಂದು ದೇವ್ರ ಹತ್ರ ಅರ್ಚನೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಅದೆಲ್ಲ ಈ ಒಂದು ವಿಡಿಯೋದಲ್ಲಿದೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ದೇವಸ್ಥಾನದಿಂದ ಬಂದಿದ್ದು ಹೋಟೆಲ್ಗೆ ಬಂದ್ವಿ. ನಾನು ವೆಜ್ ಹೋಟೆಲ್ಗೆ ಹೋಗೋಣ ಅಂತ, ಸಂಜು ನಾನ್ ವೆಜ್ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ. ಸಂಜುಗೆ ಏನಂತಂದರೆ ಅವ್ರಿಗೆ ವೆಜ್ ಹೋಟೆಲ್ಸ್ ಅಷ್ಟು ಇಷ್ಟ ಆಗಲ್ಲ. ಅವ್ರಿಗೆ ಔಟ್ಸೈಡ್ ಫುಡ್ ಅಂತಂದರೆ ನಾನ್ ವೆಜ್ಜೇ ಇಷ್ಟ ಆಗೋದು. ಸೊ ಅವರು ಇನ್ನೇನು ದೇವಸ್ಥಾನಕ್ಕೆಲ್ಲ ಹೋಗಿದ್ದಾಯ್ತಲ್ವ, ಇವಾಗ ನಾನ್ ವೆಜ್ಗೆ ಹೋಗೋಣ, ಊಟ ಮಾಡೋಣ ಅಂತ ಹೇಳಿ ಸರಿ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಹೋಟೆಲ್ ನೋಡಿದ್ರೆ ಫುಲ್ ಖಾಲಿ ಇದೆ, ಫುಲ್ ಕಾಮಾಗಿತ್ತು. ನನಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ಜನ ಇದ್ದರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಈ ಥರ ಇದ್ರೇ ಇಷ್ಟ ಆಗುತ್ತೆ. ನಾವು ಮಾತ್ರ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಹಾಗೆ ಚಿನ್ನೂ ಕೂಡ, ಚಿನ್ನು ಏನು ಆರ್ಡರ್ ಮಾಡಿದ್ರು ಅಂತ ನೋಡ್ತಿದ್ದಾನೆ. ಅವನು ದೋಸೆ ಸಿಗುತ್ತಾ ಅಂತ ನೋಡ್ತಿದ್ದಾನೆ. ಇದು ವೆಜ್ ಹೋಟೆಲ್ ಅಲ್ಲ, ನಾನ್ ವೆಜ್ ಹೋಟೆಲ್ ಆಗಿದ್ದರಿಂದ ಅವನಿಗೆ ದೋಸೆ ಏನೂ ಸಿಗಲಿಲ್ಲ. ಸೊ ನಾನ್ ವೆಜ್ನೇ ಆರ್ಡರ್ ಮಾಡಿದ್ದೀವಿ. ಅದಕ್ಕೆ ಅವನು ಓಕೆ ತಿಂತೀನಿ ಅಂತ ಒಪ್ಕೊಂಡ. ಅವನು ಫಸ್ಟು ನಂಗೆ ಬೇಡ ಅಂತ ಹೇಳ್ದ. ಅದಾದಮೇಲೆ ಇಲ್ಲ, ಇಲ್ಲಿ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ಒಂದು ಸಲ ಟೇಸ್ಟ್ ಮಾಡು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾಟಿ ಸ್ಟೈಲಲ್ಲಿ ಮಾಡಿದರು. ಎಲ್ಲ ತುಂಬಾ ಚೆನ್ನಾಗಿತ್ತು. ಫುಡ್ಡಂತೂ ತುಂಬಾ ಸೂಪರಾಗಿತ್ತು. ಅದಕ್ಕೆ ಚಿನ್ನು ನನಗೆ ದೋಸೆ ಬೇಕಿತ್ತು ಅಂತ ಹೇಳ್ತಿದ್ದ. ನೆಕ್ಸ್ಟ್ ನಿಮಗೆ ದೋಸೆ ಕೊಡಿಸ್ತೀವಿ, ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಅವನಿಗೆ ಹೋಗ್ತಾ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆದ್ವಿ. ಸೊ ಅದಕ್ಕೆ ಅವ್ನಿಗಿಷ್ಟ ಅಂತ ಹೇಳಿ ಚಿಕನ್ ಲಾಲಿಪಾಪ್ನ ಆರ್ಡರ್ ಮಾಡಿದ್ವಿ. ಯಾಕಂದರೆ ಅವನು ಅದನ್ನು ಮಾತ್ರ ಇಷ್ಟಪಟ್ಟು ತಿನ್ನೋದು, ಬಿರಿಯಾನಿ ಎಲ್ಲ ಅಷ್ಟು ಇಷ್ಟಪಡಲ್ಲ ಅವನು. ಸೊ ಅವನಿಗೋಸ್ಕರ ಅಂತಲೇ ಚಿಕನ್ ಲಾಲಿಪಾಪ್ನ ಆರ್ಡರ್ ಮಾಡಿದ್ವಿ. ಸೊ ಓಕೆ ಅಂದ್ಬಿಟ್ಟು ಸ್ವಲ್ಪ ಹಾಕುಪ್ಪ, ಸ್ವಲ್ಪ ತಿಂತೀನಿ ಅಂತ ಹೇಳಿ ಸ್ವಲ್ಪನೇ ಹಾಕ್ಸ್ಕೊಂಡು ತಿಂತಿದ್ದಾನೆ. ನೋಡಬೇಕು ಎಷ್ಟು ತಿಂತಾನೆ ಏನೋ ಅಂತ ಹೇಳಿ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಸಂಜು ನೈಟ್ಗೂ ಪಾರ್ಸಲ್ ತೊಗೊಬಿಡ್ತೀನಿ, ನೈಟ್ ಏನು ಅಡುಗೆ ಮಾಡೋದು ಬೇಡ ಅಂತ ಹೇಳಿದರು. ಸೊ ನೈಟ್ಗೂ ಮನೆಗೆ ಪಾರ್ಸಲ್ನ ತೊಗೊಂಡ್ವಿ. ಇದನ್ನೇ ಇಲ್ಲಿ ನೋಡಿ ಇಬ್ರು, ಇಲ್ಲಿ ನೋಡು ಸಂಜು, ಚಿನ್ನ ಇಲ್ಲಿ ನೋಡು. ಹೇಗಿದೆ ಚಿನ್ನ? ಹೋಟೆಲ್ನಲ್ಲಿ ಸೌಂಡ್ ಜಾಸ್ತಿನೇ ಇತ್ತು. ನಮಗೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾಟಿ ಮನೆಯಲ್ಲಿ ಒಳ್ಳೆ ನಾಟಿ ಸ್ಟೈಲ್ ಊಟ ಮುಗಿಸ್ಕೊಂಡು ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಹೋದ್ವಿ. ಬೆಳಗ್ಗೆಯಿಂದನೇ ಬೇಗ ಎದ್ದು ಟೆಂಪಲ್ಗೆಲ್ಲ ಹೋಗಿದ್ದರಿಂದ ತುಂಬಾ ಟಯರ್ಡ್ ಆಗಿತ್ತು. ಮತ್ತು ನೈಟ್ಗೆಲ್ಲ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಸಂಜೆನೇ ಪಾರ್ಸಲ್ ತೊಗೊಬಿಡು, ಮನೇಲಿ ಹೋಗಿ ಏನು ಅಡುಗೆ ಮಾಡ್ತೀಯಾ ಅಂತ ಹೇಳಿದ್ರು. ಸೊ ಮನೆಗೂ ಕೂಡ ಪಾರ್ಸಲ್ ತೊಗೊಂಡ್ವಿ. ಬೆಳಗ್ಗೆಯಿಂದ ಈ ಸ್ಯಾರಿನ ಮೇಂಟೈನ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಟ್ಟಿದೆ. ಫಸ್ಟು ಹೋಗಿ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಹೋಗ್ತಿದ್ದಂಗೆ ಫಸ್ಟು ಒಂದು ಗ್ಲಾಸ್ ಟೀ ಮಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಮಲಗಿಬಿಟ್ಟಿದೆ, ಈವ್ನಿಂಗ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ. ಹಾಗೆ ಹೋಟೆಲಿಂದ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ವಿ ಎಲ್ಲರೂ ಕೂಡ. ಇವಾಗ ಈವ್ನಿಂಗ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಇವಾಗ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ಚಿನ್ನುನೇ ಕ್ಯಾಂಡಲೆಲ್ಲ ಹಚ್ಚೋದಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ. ಅವ್ನಿಗೇನೋ ಒಂಥರ ಖುಷಿ, ಅಪ್ಪ ಅಮ್ಮಂದು ಆ್ಯನಿವರ್ಸರಿನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಅವ್ನಿಗೇನು ಅನಿಸುತ್ತೆ ಅದನ್ನು ಅವನು ಮಾಡ್ತಿದ್ದಾನೆ. ಹಾಗೆ 10 ವರ್ಷ 10 ನಿಮಿಷಗಳ ಥರ ಕಳೆದೋಗ್ಬಿಡ್ತು. ಎಷ್ಟು ಬೇಗ 10th ಆ್ಯನಿವರ್ಸರಿ ಬಂದ್ಬಿಡ್ತಪ್ಪ ಅನಿಸ್ತಿದೆ. ಮೊನ್ನೆ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿರೋ ಥರನೇ ಅನ್ನಿಸ್ತಿದೆ ನನಗೆ. ಈ 10 ವರ್ಷದಲ್ಲಿ ಜಾಸ್ತಿ ಪ್ರೀತಿ, ಸ್ವಲ್ಪ ಕೋಪ, ಮುನಿಸು ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದೆನೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಈ ದಿನನ.
ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳೇ ನಿನದು, ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನದು ಈ ಸುಂದರ. ಈ 10 ವರ್ಷ 10 ನಿಮಿಷಗಳ ರೀತಿ ಕಳೆದೋಗೋದಕ್ಕೆ ಕಾರಣನೇ ಸಂಜು. ಅವರ ಅತಿಯಾದ ಪ್ರೀತಿ, ಕಾಳಜಿ, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ರೀತಿ, ಇದೆಲ್ಲದರಿಂದ ನನಗೆ ಈ 10 ವರ್ಷಗಳು 10 ನಿಮಿಷ ರೀತಿ ಕಳೆದೋಗಿದೆ. ನಮ್ಮ ಲೈಫಲ್ಲೂ ಸ್ವಲ್ಪ ಚಿಕ್ಕ ಪುಟ್ಟ ಜಗಳ, ಕೋಪ, ಮುನಿಸು ಎಲ್ಲ ಇದ್ದೇ ಇರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ, ಕಾಳಜಿ ಇರೋದ್ರಿಂದಾಗಿ ನಮಗೆ ಈ 10 ವರ್ಷ 10 ನಿಮಿಷಗಳ ರೀತಿ ಕಳೆದೋಗಿದೆ. ಈ ಖುಷಿ ಲೈಫ್ ಲಾಂಗ್ ಇದೇ ರೀತಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ತುಂಬ ಇಷ್ಟಪಟ್ಟು ಮದುವೆ ಆದ್ವಿ. ಈ ಒಂದು ಪ್ರೀತಿ ಕೊನೆವರೆಗೂ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಕಾಪಾಡ್ಕೊಳ್ತೀನಿ. ನನಗೆ ತುಂಬಾ ಖುಷಿ ಇದೆ. ಸಂಜು ನನಗೆ ಗಂಡನಾಗಿ ಸಿಕ್ಕಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಮಗ್ನೆ. ಈ ಪರ್ಪಲ್ ಪಪ್ಪಂದು ಗ್ರೀನ್ ಮತ್ತೆ ನಿನಗೆ ಬಿಗೆ ಫಾದರ್ ಗಿಫ್ಟ್ ಅದು ಮರ್ತೋಯ್ತು. ಅದು ಬಿ ಅಂತ ರಿಯಲಿ ವೆರಿ ನೈಸ್. ನನ್ನ ಮಗ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಚಿನ್ನು ನನಗೆ ಮತ್ತು ಅವ್ರ ಪಪ್ಪನಿಗೆ ಇಬ್ರಿಗೂ ಒಂದೊಂದು ಲೆಟರ್ನ ಬರೆದು ಕೊಟ್ಟಿದ್ದಾನೆ. ತುಂಬಾ ಖುಷಿ ಆಯಿತು. ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಏನಾದರೂ ಕೊಡಬೇಕು ಅಂತ ಆ ಮಗುಗೆ ಅನಿಸಿದೆಯಲ್ಲ, ಅದೇ ಒಂದು ದೊಡ್ಡ ಖುಷಿ. ಮಕ್ಕಳ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗ ನಮಗೆ ಈ ರೀತಿ ಒಂದು ಲೆಟರ್ನ ಬರೆದು ಕೊಟ್ಟಿರೋದು ತುಂಬಾ ಖುಷಿ ಆಗ್ತಿದೆ. ಆ ಖುಷಿನ ಹೇಳೋದಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಿತ್ತು ನನಗೆ. ಗಿಫ್ಟ್ ಏನಾದರೂ ಆಗಿರಲಿ, ಆ ಕೊಡಬೇಕು ಅನ್ನೋ ಆ ಪ್ರೀತಿ ಇದೆಯಲ್ಲ, ಅದ್ರ ಮುಂದೆ ಏನೂ ಅಲ್ಲ ಅಲ್ವಾ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಈ ಒಂದು ದಿನ. ಬೆಳಿಗ್ಗೆಯಿಂದ ಎದ್ದು ತುಂಬಾ ಖುಷಿಯಾಗಿದ್ವಿ. ಈ 10 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಕೇವಲ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರಲಿಲ್ಲ, ಒಂದು ದಶಕದ ಸಂಭ್ರಮ. 10 ಅಂದ್ರೇ ಒಂದು ದಶಕ ಅಲ್ವಾ. ಈ ದಶಕದ ಸಂಭ್ರಮ ನಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ ತಂದಿದೆ. ಓಕೆ, ಇವಾಗ ನನ್ನ ಮಗ ನನಗೆ ಮತ್ತು ಅವ್ರ ಪಪ್ಪನಿಗೆ ಇಬ್ರಿಗೂ ಲೆಟರ್ ಕೊಟ್ಟಿದ್ದಾನೆ. ಆ ಲೆಟರ್ ನೋಡಿ ಹೀಗಿದೆ. ಬನ್ನಿ ಒಳಗಡೆ ಏನು ಬರೆದಿದ್ದಾನೆ ಏನು ಅಂತ ನೋಡೋಣ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಏನು ಬರೆದಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ. ನಂದನ್ನು ಓಪನ್ ಮಾಡ್ತೀನಿ. ಮದರ್ ಗಿಫ್ಟು. Happy anniversary. Be smiling all day. Don't be angry on me. Sorry, Chino. ಎಲ್ಲ ಮಾಡ್ತೀವಿ ಚಿನ್ನ. Sorry. I am giving this gift. I love you, me mother. Thank you, Chino. ಏನ್ ಬರ್ತಿದ್ದಾನೆ? ಹ್ಯಾಪಿ ಆನಿವರ್ಸರಿ. ಬಿ ಹ್ಯಾಪಿ ಆ್ಯಂಡ್ ಬಿ ಸ್ಮೈಲಿಂಗ್ ಆಲ್ ಡೇ. ಡೋಂಟ್ ಬಿ ಆಂಗ್ರಿ ಆನ್ ಮೀ ಆ್ಯಂಡ್ ಗಿವಿಂಗ್ ದಿಸ್ ಗಿಫ್ಟ್ ಐ ಲವ್ ಯು ಮೈ ಫಾದರ್. ಸಾರಿ ಕಂದ, ನಿಂಗೆ ಏನಾರು ಮನ್ಸಿಗೆ ನೋವು ಮಾಡಿದ್ರೆ. ನಮ್ಮ ಚಿನ್ನು ಕೊಟ್ಟಿರೋ ಗಿಫ್ಟು ನೋಡಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಂಗೆ ಅಳುನೇ ಅವಾಯ್ಡ್ ಮಾಡೋದಕ್ಕಾಗಲಿಲ್ಲ. ಡೋಂಟ್ ಆ್ಯಂಗ್ರಿ ವಿತ್ ಮೀ ಅಂತ ಬರ್ಕೊಂಡಿದ್ದಾರೆ. ಇವಾಗಲೂ ಮನಸ್ಸು ತುಂಬ ಬೇಜಾರಾಯ್ತು ನನಗೆ. ಕೆಲವೊಂದು ಟೈಮ್ ಕೋಪ ಮಾಡ್ಕೊತೀನಲ್ಲ, ಅದಕ್ಕೆ ಆ ಥರ ಬರ್ದಿದ್ದಾನೆ. ಬಟ್ ತುಂಬ ಖುಷಿ ಆಯಿತು. ಚಿಕ್ಕ ಏಜ್ಗೆ ಈ ಥರ ಗ್ರೀಟಿಂಗ್ ಕಾರ್ಡ್ ಮಾಡಿ ಅವನು ಈ ಥರ ಈ ಲೆವೆಲ್ ಬರೀತಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಖುಷಿ ಆಯಿತು. ಥ್ಯಾಂಕ್ ಯು ಚಿನ್ನು. ಇದನ್ನ ಲೈಫ್ ಲಾಂಗ್ ಇಟ್ಕೊಳ್ತೀನಿ. ನನ್ನ ಮಗ ಕೊಟ್ಟಿರೋ ಈ ಒಂದು ಗಿಫ್ಟು ನನಗೆ ಎಲ್ಲ ಬೆಲೆನೇ ಕಟ್ಟಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಖುಷಿಗೆ ಅಳುನೇ ಬಂದ್ಬಿಡ್ತು. ನಿಂಗೇನು ಅನಿಸ್ತಿದೆ ಸುಜು? ತುಂಬಾ ಖುಷಿ ಆಯ್ತು ಚಿನ್ನು. ಥ್ಯಾಂಕ್ ಯು ಚಿನ್ನು.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ನಮ್ಮ 10th ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ನನ್ನ ಮಗ ಬರೆದಿರೋಂಥ ಲೆಟರ್ನ ನೋಡಿ ನಾನಂತೂ ಲಾಸ್ಟಲ್ಲಿ ಫುಲ್ ಎಮೋಷನಲ್ ಆಗಿಬಿಟ್ಟೆ. ಸ್ವಲ್ಪ ಅಳು ಬಂದುಬಿಡ್ತು ನನಗೆ. ತುಂಬಾ ಖುಷಿಯಾಗಿ ಈ ದಿನನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿ ಇದೆ ಇವತ್ತಿನ ದಿನ, ನನ್ನ ಲೈಫ್ ಲಾಂಗ್ ಮರೆಯೋದಿಲ್ಲ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.